ಹಾಯ್ ಫ್ರೆಂಡ್ಸ್, 1 ಕಪ್ ಬೇಳೆ ತಗೊಳ್ಳಿ. ತೊಗರಿಬೇಳೆ, ಒಂಚೂರು ಕೊತ್ತಂಬರಿ, 2 ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, 2 ಟೊಮೆಟೊ ತಗೊಳ್ಳಿ. ಮೊದಲಿಗೆ ಬೇಳೆನ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಎಲೆಕೋಸು ಬೇಳೆ ಸಾಂಬಾರು. ಎಲೆಕೋಸು ಹಾಕಿ ಬೇಳೆ ಸಾಂಬಾರು ಹೇಗೆ ಸಿಂಪಲಾಗಿ ಮನೇಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಓಕೆನಾ? ಎಲೆಕೋಸನ್ನ ಕಟ್ ಮಾಡಿ ನಾನು ಆಲ್ರೆಡಿ ನೀರಲ್ಲಿ ನೆನೆಯೋಕೆ ಇಟ್ಟಿದ್ದೀನಿ, ಉಪ್ಪು ಹಾಕಿ. ನೋಡಿ, ಈಗ ಬೇಳೆ ತೊಳ್ಕೊಂಡು ಬೇಳೆ ಜೊತೆಗೆ ಈರುಳ್ಳಿ ನಾವು ಕಟ್ ಮಾಡಿರ್ತೀವಲ್ಲ, ಆ ಈರುಳ್ಳಿ ಹಾಕಬೇಕು. ಮತ್ತು ಅದರ ನೆಕ್ಸ್ಟು ಬೆಳ್ಳುಳ್ಳಿ ಆಮೇಲೆ ಟೊಮೆಟೊನೂ ಹಾಕ್ಕೊಳ್ಳಿ. ನಾವು ಕಟ್ ಮಾಡಿರೋ ಟೊಮೆಟೊನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿರಿ. ಅದನ್ನೇ ಕುಕ್ಕರ್ಗೆ ಹಾಕಿ ನಾನು ಕೊತ್ತಂಬರಿ ತೊಳ್ಕೊಂಡಿದ್ದೀನಿ. ಮತ್ತು ಒಂಚೂರು ಅರಿಶಿಣ, ಮತ್ತು ಸಾಂಬಾರು ಪುಡಿ 3 ಸ್ಪೂನ್. ನಿಮ್ಮ ಮನೇಲಿ ನೀವು ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರೋ, ನೀವೆಷ್ಟು ಸ್ಪೂನ್ಸ್ ಹಾಕ್ತೀರೋ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ 3 ಸ್ಪೂನ್ ಹಾಕಿದ್ದೀನಿ. ಅದರ ಜೊತೆಗೆ 1 ಸ್ಪೂನ್ ಖಾರದ ಪುಡಿ. ನಿಮಗೆ ಖಾರ ಹೇಗೆ ಬೇಕು ಹಾಗೆ ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು 2 ಸ್ಪೂನ್ ಉಪ್ಪು ಅಷ್ಟೇ ನಿಮ್ಮ ರುಚಿಗೆ ಹೇಗೆ ಹಾಗೆ ನೀವು ಎಷ್ಟು ಸ್ಪೂನ್ ಬೇಕು ಆ ಸ್ಪೂನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನೀವು ಕುಕ್ಕರ್ ಇಡೋದಕ್ಕೆ ಎಷ್ಟು ಆ ಬೇಳೆ ತರಕಾರಿ ಎಲ್ಲ ತುಂಬುವಷ್ಟು ನೀರು ಹಾಕಬೇಕು, ಮೆಷರ್ಮೆಂಟ್ ನೋಡ್ಕೊಬೇಕು. ಆ ನೀರು ತುಂಬೋವರೆಗೂ ಹಾಕಿಬಿಟ್ಟು ನಾವು ಆ ಕುಕ್ಕರಲ್ಲಿ 3 ವಿಷಲ್ ತೊಗೊಬೇಕು ಫ್ರೆಂಡ್ಸ್. ಇದನ್ನು ಮಾತ್ರ ಫಸ್ಟು ತಗೊಂಡು ಅದು ಬೆಂದ ಮೇಲೆ ಮತ್ತೆ ನಾವು ವಿಷಲ್ ತೆಗೆದು ಅದನ್ನು ಸ್ವಲ್ಪ ಚೆನ್ನಾಗಿ ರಾಮ್ಕೋಬೇಕು. ಇದು ಸಿಂಪಲಾಗಿ ಮಾಡೋ ಬೇಳೆ ಸಾರು ಇರ್ತದೆ. ನೋಡಿ, ಇದು ಬೇಳೆ ತರಕಾರಿ ಎಲ್ಲ 3 ವಿಷಲ್ ಬಂದಿದೆ. ಅದು ಬೆಂದ ಮೇಲೆ ಅದನ್ನು ರಾಮ್ಕೊಂಡು ಅದ್ರ ಜೊತೆಗೆ ನಾನೊಂದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಮತ್ತು ನೋಡಿ, ಕೋಸು ತೊಳೆದು ಚೆನ್ನಾಗಿ ಕೋಸನ್ನು ಆಲೂಗಡ್ಡೆ ಜೊತೆಗೆ ಕೋಸು ಆಲೂಗಡ್ಡೆ ಎರಡೂ ನಾವು ಏನು ಬೇಳೆನ ರಾಮಿ ಇಟ್ಕೊಂಡಿರ್ತೀವಲ್ವ ನೀಟಾಗಿ, ಅದನ್ನ ಜೊತೆಗೆ ನಾವು ನೀಟಾಗಿ ತೊಳೆದು ಎತ್ತಿಕ್ಕಿರೋ ಕೋಸನ್ನು ಹಾಕ್ಕೊಂಡು ಮತ್ತೆ 2 ವಿಷಲ್ ಇಟ್ಕೊಂಡ್ರೆ ನೋಡಿ ಸಾಂಬಾರು ರೆಡಿ ಆಗುತ್ತೆ. ಒಗ್ಗರಣೆ ಹಾಕಿದ್ರೆ ಎಲೆಕೋಸು ಬೇಳೆ ಸಾಂಬಾರು ರೆಡಿ.